ಸೊ ಇದರ ಮುಂದುವರೆದ ಭಾಗದಲ್ಲಿ ಇನ್ನೊಂದು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಅವರು ಸರ್ಕಾರದ ಮೇಲೆ ಫೋನ್ ಟ್ಯಾಪಿಂಗ್ ವಿಚಾರವನ್ನು. ನಾನಾಗ್ಲೇ ಹೇಳ್ತಾ ಇದ್ದೆ, ಈ ಫೋನ್ ಕದ್ದಾಲಿಕೆ ವಿಚಾರದಲ್ಲಿ ಒಂದು ಸರ್ಕಾರನೇ ಬಿದ್ದು ಹೋಗುವಂತ ಪರಿಸ್ಥಿತಿ ಬಂದಿತ್ತು. ನನ್ನ ಫೋನ್, ರೇವಣ್ಣನ ಫೋನ್ ಕೂಡ ಟ್ಯಾಪ್ ಮಾಡ್ತಾ ಇದ್ದಾರೆ, ನನ್ನ ಇಡೀ ಫ್ಯಾಮಿಲಿ ಫೋನ್ ಟ್ಯಾಪ್ ಮಾಡ್ತಿದ್ದಾರೆ ಸರ್ಕಾರದವರು ಅಂತ. ನನ್ನ ಸುತ್ತಮುತ್ತಲಿನ 40 ಜನರ ಫೋನ್ ಟ್ಯಾಪ್ ಸರ್ಕಾರ ಮಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಅಂತ ಮುಟ್ಟಾಳ ಕೆಲಸ ನಮ್ಮ ಸರ್ಕಾರ ಮಾಡಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಅವರು ಮತ್ತೆ ಟಾಂಗ್ ಕೊಟ್ಟಿದ್ದಾರೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಕುಮಾರಸ್ವಾಮಿ ಅವರು ಶಿವಕುಮಾರ್ ಅವರಿಗೆ ಕೊಟ್ಟಂತ ಚಾಟಿ. ಬಹುಶಃ ಅವ್ರ ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇನು ಚರ್ಚೆ ಮಾಡ್ತೀನಿ ಏನೆಲ್ಲ ಅವ್ರ ಮಾಹಿತಿ ಇರ್ತದೆ. ರೇವಣ್ಣ ಅವ್ರ ಫೋನ್ ಟ್ಯಾಪಲ್ಲೇ ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರು ಇನ್ನು 24 ಗಂಟೆ ಆ ಫೋನು ಟ್ಯಾಪ್ ಆಗ್ತದೆ. ಅದರಿಂದ ನಾನು ಓಪನ್ ಆಗಿ ಕರೆ ಕೊಡ್ತಾ ಇದ್ದೀನಿ. ದೇವೇಗೌಡರು ಹೇಳಬೇಕಾಗಿತ್ತು, ನನ್ನ ಮನಸ್ಸಿನಲ್ಲಿ ಅವ್ರನ್ನ ಪದೇ ಪದೇ ಮಾಧ್ಯಮ ಸ್ನೇಹಿತರ ಮುಂದೆ ತರ್ತಕ್ಕಂಥ ನನಗೆ ಮನಸ್ಸಿಲ್ಲ ಈ ಪರಿಸ್ಥಿತಿ. ಇಲ್ಲಕ್ಕಿದ್ರೆ ಅವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದವರು. ನಾನು ಹೇಳಿದೆ ಅವರು, ಯಾವುದೇ ಕಾರಣಕ್ಕೂ ಯಾರೋ ಮಾಡಿದ ತಪ್ಪನ್ನ ಏನೋ ಮಾಡಿಕೊಂಡು ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನಷ್ಟ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ನಾನು ದೇವೇಗೌಡರಿಗೆ ಹೇಳಿದ್ದೇನೆ. ಇವತ್ತು ಆರೋಪ ಮಾಡಿದೆ ಸರ್, ಕುಮಾರಸ್ವಾಮಿ ರೇವಣ್ಣ ಅವ್ರ ಫೋನ್ನ ರಾಜ್ಯ ಸರ್ಕಾರ ಟ್ಯಾಪ್ ಮಾಡ್ತಾ ಇದೆ. ನನಗೆ ಗೊತ್ತಿಲ್ಲಪ್ಪ, ಯಾರು ಅಂಥ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗೋದಿಲ್ಲ. ಅಂಥ ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆಯೂ ಇಲ್ಲ. ಏನು ಅವರೇನು ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತೊಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡೋಕ್ಕೆ ಹೋಗ್ತಾರೆ? ಸುಳ್ಳು, ಸುಮ್ಮನೆ ಪ್ರಚಾರಕ್ಕೋಸ್ಕರ ಈಗ ಮಾತಾಡ್ತಾ ಇದ್ದಾರೆ. ಫೋನ್ ಟ್ಯಾಪ್ ಆರೋಪ ಮಾಡಿದೆ ಸರ್. ಓಕೆ, ನನ್ನ ಸಹೋದ್ಯೋಗಿ ಈಗ ಶ್ರೀನಿವಾಸ್ ನನ್ನ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಎಲ್ಲದಕ್ಕೂ ಡಿ ಕೆ ಶಿವಕುಮಾರ್ ಅವರು ಹೇಳುವಂತ ಮಾತು ಪ್ರಚಾರಕ್ಕೋಸ್ಕರ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನನ್ನ ಹೆಸರು ತಗೊಂಡ್ರೆ ಅವರಿಗೆ ಮಾರ್ಕೆಟು. ಇಟ್ಸ್ ಎ ಸ್ಟ್ರೇಟ್ ಅಲಿಗೇಷನ್. ಅವನೇ ಗೌರ್ಮೆಂಟ್ ಬರ್ತಾ ಇರುವಂಥದ್ದು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಫೋನ್ ಟ್ಯಾಪಿಂಗ್ ಆಗ್ತಾ ಇದೆಯಾ ಆಗ್ತಾ ಇಲ್ವ ಅನ್ನುವಂಥದ್ದು ಕ್ಲಿಯರ್ ಆಗಿ ಬರಬೇಕು. ಈ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಹಿಂದೆಯೂ ಕೂಡ ಸರ್ಕಾರ ಬೀಳೋ ಪರಿಸ್ಥಿತಿ ಬಂದಿತ್ತು. ಅವಾಗ ಸರ್ಕಾರನೂ ಬಿದ್ದು ಹೋಗಿದ್ದಾವೆ ಫೋನ್ ಟ್ಯಾಪಿಂಗ್ ವಿಚಾರದಲ್ಲಿ. ಈಗ ಅಂಥದ್ದೇ ಆರೋಪ ಕೇಳಿ ಬರ್ತಾ ಇದೆ. ಸೊ ಕುಮಾರಸ್ವಾಮಿ ಬಳಿ ಏನಾದರೂ ಪ್ರೂಫ್ ಇದೆಯಾ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅನ್ನೋದಕ್ಕೆ? ಅರುಣ್, ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮತ್ತೊಂದು ಗಂಭೀರವಾದಂತಹ ಆರೋಪ ಮಾಡಿದ್ದು ಕುಮಾರಸ್ವಾಮಿ ಅವರು, ನನ್ನದು ರೇವಣ್ಣದು ಸೇರಿ ನನ್ನ ಕುಟುಂಬ ಮತ್ತೆ ನನ್ನ ಸುತ್ತಮುತ್ತಲಿರುವಂತಹ 40 ಜನರ ಫೋನ್ ಅನ್ನ ಟ್ಯಾಪ್ ಸರ್ಕಾರ ಮಾಡ್ತಿದೆ ಅಂತ. ಅಂದ್ರೆ SIT ತನಿಖೆ ಆಗ್ತಿರೋ ಹಿನ್ನೆಲೆಯಲ್ಲಿ ಯಾರ್ಯಾರ ಜೊತೆ ನಾವು ಮಾತನಾಡ್ತಾ ಇದೀವಿ ಅನ್ನೋಂಥ ಕಾನ್ವರ್ಸೇಷನ್ ಅನ್ನ SIT ಅಥವಾ ಸರ್ಕಾರದವರು ಟ್ಯಾಪ್ ಮಾಡುವ ಮೂಲಕ ನಮ್ಮನ್ನ ಟ್ರ್ಯಾಕ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ಬಹುಶಃ ಅವ್ರ ಹತ್ರ ದಾಖಲಾತಿಗಳು ಇದ್ದೇ ಈ ರೀತಿಯಾದಂತಹ ಆರೋಪವನ್ನ ಮಾಡ್ತಾರೆ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಪೆನ್ ಡ್ರೈವ್ ಲೀಕ್ ನ ವಿಚಾರಕ್ಕೆ ಬಂದ ಆಡಿಯೋ ಬಂದಂತ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ಈಗ ನೇರವಾಗಿ ಎಲ್ಲ ಪ್ರಕರಣವೂ ಕೂಡ ಡಿ ಕೆ ಶಿವಕುಮಾರ್ಗೆ ಸುತ್ತಿಕೊಳ್ತಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಫೋನ್ ಟ್ಯಾಪ್ ಅನ್ನ ಮಾಡಿದ್ರು. ಅದೇ ಯಾವುದೇ ದಾಖಲಾತಿಗಳನ್ನ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಿಲ್ಲ, ಆದ್ರೆ ಮಾಡ್ತಿರುವಂತದ್ದು ಸತ್ಯ ಅನ್ನುವಂತಹ ಮಾತುಗಳನ್ನ ಎರಡೆರಡು ಸತಿ ಪದೇ ಪದೇ ಹೇಳಿದ್ರು. ಹಾಗಾಗಿ ಸರ್ಕಾರದ ವತಿಯಿಂದ ಇದಕ್ಕೆ ಕ್ಲಾರಿಟಿನ ಕೊಡಬೇಕು. ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು, ಫೋನ್ ಟ್ಯಾಪ್ ಮಾಡುವಂತ ಮುಟ್ಟಾಳತನದ ಕೆಲಸ ನಾವು ಮಾಡೋದಿಲ್ಲ ಅಂತ. ಅದಕ್ಕೆ ಕುಮಾರಸ್ವಾಮಿ ಅವರು ಕೌಂಟರ್ ಕೊಟ್ಟು ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನುವ ಮೂಲಕ ಅದನ್ನು ಕೂಡ ಡಿಫೆಂಡ್ ಮಾಡ್ಕೊಳ್ತಿದ್ದಾರೆ ಅನ್ನುವಂತ ಧಾಟಿಯಲ್ಲಿ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಹಾಗಾಗಿ ಫೋನ್ ಟ್ಯಾಪ್ ಆಗ್ತಿದೆಯಾ ಇಲ್ಲ ಅನ್ನುವಂಥದ್ದನ್ನ ಸರ್ಕಾರವೇ ಅಧಿಕೃತವಾಗಿ ಹೇಳಬೇಕಾಗುತ್ತೆ. ಆದ್ರೆ ಕುಮಾರಸ್ವಾಮಿ ಅವರು ಮಾತ್ರ ನಮ್ಮ ಕುಟುಂಬದ ಮತ್ತೆ ನನ್ನ ಸ್ನೇಹಿತರ 40 ಜನರ ಫೋನ್ ಟ್ಯಾಪ್ ಆಗ್ತಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಕುಮಾರಸ್ವಾಮಿ ಅವರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಾಡಿರುವಂತದ್ದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.